ನಮಸ್ಕಾರ ರೀ ವೀಕ್ಷಕರೇ, ಬೀದರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾ ಏನು ಮಾಡತ್ತೇನೆ ನೋಡ್ರಿ. ಕಾರ್ತಿಕ್ ಮಾಸದಾಗಿಂದ ಹಲವಾರು ನಮ್ಮನ್ನ ಬತ್ತಿ ಮಾಡ್ತಾರೆ. ರುದ್ರ ಬತ್ತಿ, ತುಪ್ಪದ ಬತ್ತಿ ಎಲ್ಲ ಮಾಡ್ತಾರೆ ನೋಡ್ರಿ. ಅವೆಲ್ಲ ಬತ್ತಿ ನಿಮ್ಗೆ ಗೆಜ್ಜೆ ವಸ್ತ್ರ, ತುಪ್ಪದ ಬತ್ತಿ, ಗೆಜ್ಜೆ ವಸ್ತ್ರನ ಎಲ್ಲ ಮಾಡಿ ನಿಮ್ಗೆ ತೋರ್ಸತ್ತೇನೆ ನೋಡ್ರಿ ಈ ವಿಡಿಯೋದಾಗ. ಈ ವಿಡಿಯೋ ಪೂರ ನೀವು ಕೊನೆ ತನಕ ನೋಡ್ರಿ. ಅಂದ್ರೆ ಬತ್ತಿ, ಎಣ್ಣೆ ಬತ್ತಿ, ತುಪ್ಪದ ಬತ್ತಿ, ಆಮೇಲೆ ರುದ್ರ ಬತ್ತಿ, ವಸ್ತ್ರ ಮಾಳ ಎಲ್ಲ ಮಾಡಿ ತೋರ್ಸತ್ತೇನೆ ನೋಡ್ರಿ. ಇದು ಹೆಂಗೆ ಮಾಡ್ತಾರೆ ಹೆಂಗಿಲ್ಲ ನೋಡ್ರಿ. ಈ ವಿಡಿಯೋ ನೋಡಿರಿ, ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೋಡೋಂಬರ್ರಿ, ಈಗ ಶುರು ಮಾಡಾರಿ. ಇನ್ನು ಹತ್ತಿ ತೊಗೊಂಡಿರಿ ನೋಡ್ರಿ. ಈಗ ಚಾಲೂ ಮಾಡಾರಿ. ಇದು ಮನೆಯಾಗಿಂದ ಹತ್ತಿ ಇದೆ ನೋಡ್ರಿ. ಎಲ್ಲ ಗಿಡದಿಂದ ಬಿಡಿಸ್ಕೊಂಡು ತೊಗೊಂಡು ಬಂದಿದ್ದೆವು. ಇದ್ರ ಸ್ವಲ್ಪ ಕಡ್ಡಿ ಕಸ ಎಲ್ಲ ಇರ್ತದೆ ನೋಡ್ರಿ. ಇವೆಲ್ಲ ಸ್ವಲ್ಪ ನೀಟಾಗಿ ಬಿಸಾಕಿ ಇದು ಮಾಡ್ಬೇಕು ನೋಡ್ರಿ. ಚಾಲೂ ಮಾಡ್ತೀನಿ ನೋಡ್ರಿ. ನಾನು ಒಳಗೆ ಬೀಜ ಇರ್ತಾವೆ ನೋಡ್ರಿ. ಈ ಥರಲಿಂದ ಎಲ್ಲ ರೆಡಿಮೇಡ್ ಹತ್ತಿದಾಗಂತೂ ಏನೂ ಇರಲ್ಲ. ಇದೆಲ್ಲ ಬೀಜ ಇರ್ತಾವೆ. ಎಲ್ಲ ಸ್ವಲ್ಪ ನಾವು ನೀಟಾಗೆಲ್ಲ ತೆಕ್ಕೋಬೇಕು. ನೀವು ಮೊದಲಿನ ಏನು ಮಾಡಿ ತೋರಿಸ್ತೀನಿ ನೋಡ್ರಿ. ಯಾಕಂದರೆ ಕೆಲವೊಬ್ರಿಗಂದ ಬತ್ತಿ ಮಾಡ್ಲಾ ಬರಲ್ರಿ. ರೆಡಿಮೇಡ್ ಬತ್ತಿ ಅಂದರೆ ಯಾವತ್ತೂ ಹಚ್ಚಬಾರ್ದು ನೋಡ್ರಿ. ಈ ಎಲ್ಲ ರೆಡಿಮೇಡ್ ಬತ್ತಿ ತರೋದು, ಪಾಕೆಟ್ ತರೋದು, ಕಟ್ ಮಾಡೋದು, ದೇವ್ರಿಗೆ ಹಚ್ಚೋದು, ಹಿಂಗೆ ಮಾಡ್ಕೋಬೇಕ್ರಿ ನಾವು. ಮೊದಲಿಂದ ನಿಮ್ಗೆ ಎಣ್ಣೆ ಬತ್ತಿ ತೋರಿಸ್ತೀನಿ ನೋಡ್ರಿ. ನಾನು ಈ ಥರ ಇಟ್ಕೋಬೇಕ್ರಿ. ನಮ್ಮ ಕೈಗಂತ ಬೇಕಾದ್ರೆ ಸ್ವಲ್ಪ ಈ ಬುತ್ತಿನ ಹಚ್ಕೋಬೋದು ನಾವು. ಹಿಂಗೆ ನೋಡ್ರಿ, ಈ ಥರ ಹತ್ತಿ ಇಟ್ಕೋಬೇಕ್ರಿ. ನಾವು ಹಿಂಗೆ ಉದ್ದು ಮಾಡಿಕೊಂಡು ಹಿಂಗೆ ಇಲ್ಲ ಅಂಗೈಲಿ ಅನ್ನೋದು ಹಿಂಗೆ ಹೊಸ್ಕೋಬೇಕ್ರಿ. ರೆಡಿಮೇಡ್ ಬತ್ತೀನಿ ಯಾವತ್ತೂ ಅನ್ನೋದು ಇದು ಮಾಡ್ಲಕ್ಕೆ ಹೋಗ್ಬೇಡ್ರಿ. ಈ ಥರಲಿಂದ ಅನ್ನೋದು 3 ಸಲ 4 ಸಲ ಇದು ಮಾಡ್ಕೊಂಡ್ರೆ ರೆಡಿ ಆಯ್ತದ ನೋಡ್ರಿ. ಬತ್ತಿ ಸ್ವಲ್ಪ ಉದ್ದಿರ್ಬೇಕ್ರಿ. ಈ ಥರಲಿಂದ ಮಾಡ್ಕೋಬೇಕು ನೋಡ್ರಿ. ನಾ ಮಾಡಿ ಇಟ್ಟೇನ್ರಿ ನಿಮ್ಗೆ ತೋರ್ಸೋರಂತ ಇದು ಮಾಡ್ದೆ. ಮನ್ಯಾಗ ಹತ್ತಿಲಿಂದ ನೋಡ್ರಿ. ಇದು ಎಣ್ಣೆ ಬತ್ತಿ ರೀ. ಈಗ ನೀವು ಮತ್ತೊಂದು ಬೇರೆದಂತ ಮಾಡಿ ತೋರಿಸ್ತೀನಿ ನೋಡ್ರಿ. ರುದ್ರ ಬತ್ತಿ ಅಂತ ಮಾಡಿ ತೋರಿಸ್ತೀನಿ ನೋಡ್ರಿ. ನಾನು ಸ್ವಲ್ಪ ಈ ಬತ್ತಿ ಕೈಗೆ ಹಚ್ಕೋಬೇಕ್ರಿ. ರುದ್ರ ಬತ್ತಿ ಅಂತ ಹೇಳಿ ತುಪ್ಪದ ಬತ್ತಿ ರೀ. ರುದ್ರ ಬತ್ತಿ ಅಂದ್ರೆ ಮಹಾದೇವ್ ಏನಂದ್ರೆ ಭಾಳ ಇಷ್ಟ ನೋಡ್ರಿ. ತುಪ್ಪದ ಬತ್ತಿ ಹಚ್ಬೇಕಾದ್ರೆ ಈ ಥರಲಿಂದ ಮಾಡಿ ನೀವು ಹಚ್ಕೊರಿ ನೋಡ್ರಿ. ಬಳ್ಳಿಲಿಂದ ಹಿಂಗೆ ಉದ್ದು ಮಾಡ್ಕೋಬೇಕ್ರಿ. 5 ಪದರಲಿಂದ ಮಾಡ್ಕೋಬೇಕು ನೋಡ್ರಿ. ಈ 4 ಬಳೆ ತೊಗೊಂಡು ಈ ಥರಲಿಂದ ಈ ಕಡೆ 2 ಐತ್ರಿ, ಈ ಕಡೆ 3 ಐತಿ. 5 ಪದರಿಂದ ನೋಡ್ರಿ. ಇದೇ ಥರಲಿಂದ ಮಾಡ್ಕೋಬೇಕು ನೋಡ್ರಿ. ಇದು ತುಪ್ಪದ ಬತ್ತಿ ರೀ. ರುದ್ರ ಬತ್ತಿ ಅಂತೂ ನಾ ಇಲ್ಲಿ ಮಾಡಿ ಇಟ್ಟೀನಿ ನೋಡ್ರಿ. ಕರಿ ಇಲ್ಲಿ ನೋಡ್ರಿ, ಇನ್ನೊಂದು ನಮ್ಮನೆ ತೋರಿಸ್ತೀನಿ ನೋಡ್ರಿ. ಕಡ್ಡಿ ಬತ್ತಿ ಅಂತ ಹೇಳಿ ಅದನ್ನು ತುಪ್ಪದ ಬತ್ತಿನೇ, ಬಟ್ ಕಡ್ಡಿ ಬತ್ತಿ ಅಂತ ಅಂತೇವೆ ನೋಡ್ರಿ ನಾವು. ಈ ಥರಲಿಂದ ಹಿಂಗೆ ಮಾಡ್ಕೋಬೇಕ್ರಿ ರೌಂಡು. ಸ್ವಲ್ಪ ನಾವು ಕೈಗೆ ಹಾಲು ಹಚ್ಕೋಬೇಕ್ರಿ. ಹಿಂಗೆ ಹಾಲು ಹಚ್ಕೊಂಡು, ಯಾಕಂದ್ರೆ ಹಾಲು ಹಚ್ಕೋಬೇಕಂದ್ರೆ ಸ್ವಲ್ಪ ನಿಬ್ಬರು ಆಗ್ತದ್ರಿ ಮ್ಯಾಲೆ. ಅದ್ರ ಸಲುವಾಗಿ ಹಾಲು ಹಚ್ಕೋಬೇಕು ನಾವು. ಇದು ನಾವು ಮ್ಯಾಲಿಂದ ಹಿಂಗಾದ್ರೆ ಸ್ವಲ್ಪ ಮತ್ತೊಂದು ಸ್ವಲ್ಪ ಹತ್ತಿ ಹಚ್ಕೊಂಡು ಈ ಥರದಿಂದ ಮಾಡ್ಕೋಬೇಕು. ಇವು ಕಡ್ಡೆ ಬತ್ತಿ ಅಂತೇವೆ ನೋಡ್ರಿ. ನೀವು ಎಷ್ಟು ದಿವಸ ಆದ್ರೂ ಇಕ್ಬೋದು. ಹಿಂಗೆ ಮಾಡಿ ರೆಡಿ ಮಾಡಿ ಅಂದ್ರೆ ಒಂದು ಡಬ್ಬಿದಾಗ ಹಾಕಿಟ್ರೆ ಅಂದ್ರೆ ನಾವು ಯಾವಾಗ ಬೇಕಾದಾಗಂದು ಇದು ಮಾಡ್ಬೇಕು ನೋಡ್ರಿ. ಇದು ಕಡ್ಡಿ ಬತ್ತಿ ಅಂತೇವೆ ನೋಡ್ರಿ. ಇದನ್ನು ತುಪ್ಪದೇ, ಇದು ಎಣ್ಣೆದ್ರಿ. ಆಮೇಲೆ ಇದು ರುದ್ರ ಬತ್ತಿ ಅಂತ ಇದನ್ನು ತುಪ್ಪ ಹಚ್ಚಿ ಇದು ಮಾಡ್ಕೊಂಬೋದು ನೋಡ್ರಿ. ಇಲ್ಲಿ ನೋಡ್ರಿ ವೀಕ್ಷಕರೇ, ಈಗ ನಿಮ್ಮದು ಎಣ್ಣೆ ಬತ್ತಿ, ರುದ್ರ ಬತ್ತಿ, ಕಡ್ಡಿ ಬತ್ತಿ ಮಾಡಿದಿನಲ್ರಿ. ಈಗ ನಮಗೆಲ್ಲ ಗೆಜ್ಜೆ ವಸ್ತ್ರ ಮಾಡಿ ತೋರಿಸ್ತೀನಿ ನೋಡ್ರಿ. ಕಾರ್ತಿಕ್ ಮಾಸದಲ್ರಿ, ಶಿವನಿಗೆ ಅನ್ನೋದ ಗೆಜ್ಜೆ ವಸ್ತ್ರ ನೀವು ಮಾಡಿ ಅನ್ನೋದ ಹಾಕ್ರಿ ನೋಡ್ರಿ. ವಿಡಿಯೋ ನಿಮ್ಗೆ ಗೆಜ್ಜೆ ವಸ್ತ್ರ ಮಾಡಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ವೀಕ್ಷಕರೇ, ನಿಮ್ಗಂತ
ಮಹಾದೇವ್ ಪ್ರಿಯವಾದಂಥ ಗೆಜ್ಜೆ ವಸ್ತ್ರ ಮಾಡಿ ತೋರ್ಸ್ಲತ್ತೀನಿ ನೋಡ್ರಿ. ನಾನು 3 ಎಳೆದಿಂದ ಗೆಜ್ಜೆ ವಸ್ತ್ರ. ಈ ಗೆಜ್ಜೆ ವಸ್ತ್ರಕ್ಕೆ ಏನು ಬೇಕು ಹತ್ತಿ ತೊಗೊಂಡಿನಲ್ರಿ ನಾನು ಈಗ. ಆಮೇಲೆ ಈ ಬೂತಿ ಇಲ್ಲಿ ನೋಡ್ರಿ, ಈಗ ನಾನು ಹತ್ತಿ ತೊಗೊಂಡಿನಲ್ರಿ. ಈಗ ಗೆಜ್ಜೆ ವಸ್ತ್ರ ಮಾಡತ್ತೀನಿ ನೋಡ್ರಿ. ಗೆಜ್ಜೆ ವಸ್ತ್ರಕ್ಕೆ ಏನು ಬೇಕು ಅಂತಂದ್ರೆ ಹತ್ತಿ ತೊಗೊಂಡೀನಿ ನಾನು, ಹಿಂಗೆ ಉದ್ದು ಮಾಡಿ ಇಟ್ಕೊಂಡೀನಿ ನೋಡ್ರಿ. ಆಮೇಲೆ ಒಂದು ಸ್ವಲ್ಪ ಹಾಲು ತೊಗೊಂಡಿನಿ, ಅರಿಶಿಣ ತೊಗೊಂಡಿನಿ, ಕುಂಕುಮ ತೊಗೊಂಡೀನಿ ನೋಡ್ರಿ. ಕಲರ್ ಕುಂಕುಮ ಅದ ಇಲ್ಲ ನೋಡಿದು, ಇಲ್ಲಿ ನೋಡ್ರಿ ಅರಿಶಿಣ ಕುಂಕುಮ ಅದ ರೀ. ಇದು ಕಲರ್ ಇದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ, ಕೈನೂ ಕೆಂಪಗಾಗ್ತದೆ, ಅದ್ರ ತೊಗೊನೇಬಾರ್ದು. ಆಮೇಲೆ ಇವೆಲ್ಲ ರುದ್ದರ ಬತ್ತಿ, ಕಡ್ಡೆ ಬತ್ತಿ, ಎಣ್ಣೆ ಬತ್ತಿ ಎಲ್ಲನ ರೆಡಿ ಮಾಡಿ ಇಟ್ಕೊಂಡೀನಿ ನೋಡ್ರಿ. ಈಗ ಇದಕ್ಕೆ ಏನು ಮಾಡ್ಬೇಕು ನೋಡ್ರಿ ಅಂದ್ರೆ ಸ್ವಲ್ಪ ಈ ಬತ್ತಿ ಹಚ್ಕೊಂಡು ಸ್ವಲ್ಪ ಮೆಲ್ಲಗೆ ಅಂದರೆ ಈಗ ಮಾಡ್ಕೊತೀನಿ ರೀ ನಾನು. ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೋಡಿ ನೀವು ವಿಡಿಯೋ ಅಂದರೆ ಸ್ಕಿಪ್ ಮಾಡಲಾರ್ದೇ ನೋಡ್ರಿ ಅಂದ್ರೆ ಈ ಗೆಜ್ಜೆ ವಸ್ತ್ರ ನಿಮ್ಗೆ ಗೊತ್ತಾಯ್ತು ನೋಡ್ರಿ. ಹಿಂದಿನ ವಿಡಿಯೋದಾಗೂ ಇದು ಮಾಡಿದ ಭಾಳ ಎಲ್ಲರೂ ಅಂದ ಕಮೆಂಟ್ ಮಾಡಿ ಕೇಳಿದ್ರು ಚಂದ ಬಂದದ್ರಿ ಅಂತೇಳಿ. ಇಲ್ಲಿ ನೋಡಿರಿ ಈ ಥರ ಮಾಡಿನಲ್ಲ ನಾನು. ಸ್ವಲ್ಪ ಕೈಗೆಂದು ಹಾಲು ಎದ್ಕೋಬೇಕು ರೀ. ಹಾಲು ಯಾಕೆ ಎದ್ಕೋಬೇಕು ಅಂದ್ರೆ ಸ್ವಲ್ಪ ನಿಬ್ಬೂರು ಆಗ್ತದೆ ರೀ, ಗಟ್ಟಿ ಆಗ್ತದೆ. ಅದ್ರ ಸಲುವಾಗಿಂದ ಹಾಲು ಹಚ್ಕೋಬೇಕು, ನೀರು ಹಚ್ಕೋಬಾರ್ದು ನೋಡಿರಿ. ಹಿಂಗೇನದ ಮಾಡ್ಕೊಳ್ಳಿ. ಸ್ವಲ್ಪ ಒತ್ತಿ ಯಾಕಂದ್ರೆ ಆಮೇಲೆ ಆದ್ರೂ ಗಟ್ಟಿ ಬರ್ತಾವ್ರಿ ಹಾಲು ಹಚ್ಕೊಂಡೆ ಅಂದ್ರೆ. ಇದಕ್ಕೆ ಏನು ಮಾಡ್ತೀನಿ ರೀ ನಾನು, ಅರಿಶಿಣ ಕುಂಕುಮ ಎಲ್ಲ ಹಚ್ಕೊತೀನಿ ನೋಡ್ರಿ. ಮೊದಲಿಗೆನ ಅರಿಶಿಣ ಹಚ್ಕೊತೀನಿ ರೀ. ಈ ಸೆಂಟ್ರದಾಗ ಕುಂಕುಮ ಹಚ್ತೀನಿ ರೀ. ಇಲ್ಲಿ ನೋಡ್ರಿ ಈಗ ಕುಂಕುಮ ಹಚ್ಕೊಳತ್ತೀನಿ ನೋಡ್ರಿ. ಅರಿಶಿಣದೊಂದು ಕುಂಕುಮದೊಂದು ರೀ. ಹಿಂಗೆ ಹಚ್ಕೊಂಡ ನೋಡ್ರಿ ನಾನು. ಎಲ್ಲ ಒಂದು 5 ಇದರಲ್ಲಿಂದ ಒಂದು ಮಣಿ ರೀ. ಇವು 5 ಮಣಿಲಿಂದ ಮಾಡ್ಕೊಂಡು ಇಟ್ಕೊಂಡಿರಿ ನೋಡ್ರಿ ನಾನು. ಈಗ ಮುಂದೆ ನೋಡ್ರಿ ಮತ್ತೆ ಇಲ್ಲಿ ನೋಡ್ರಿ ಹತ್ತಿ ತೊಗೊಂಡೀನಿ. ಇದು ಬೇರೆ ಅದ ನೋಡ್ರಿ. ಈಗ ಈ ಥರಲಿಂದ ಸ್ವಲ್ಪ ಹತ್ತಿ ಹಿಂಗೆಂದು ಎಳ್ಕೊಂಡು ನಾವು ದಾರ ಮಾಡ್ಕೊಂಡಿನಿ ಹಂಗಂದ ಮಾಡ್ಕೊತೀನಿ ನೋಡ್ರಿ ನಾನು. ಹಿಂಗೆ ಉದ್ದು ಮಾಡಿಕೊಂಡು ಈ ಥರಲಿಂದ ಸ್ವಲ್ಪ ಬಾರೀಕ್ ಆಗ್ಬೇಕು ರೀ ಇವು. ಇಲ್ಲಿ ನೋಡ್ರಿ ಈ ಥರ ಬಾರೀಕ್ ಅನ್ನೋದು ಎಷ್ಟು ಉದ್ದು ಮಾಡ್ಕೊಂಡ ನೋಡ್ರಿ ನಾನು. ಹಿಂಗದ ಸ್ವಲ್ಪ ಜೋರು ಹಾಕಿ ಹಿಂಗಂದ ಒರೆಸಿ ದಾರ ಮಾಡ್ಕೊಂಡಿನ ಮಾಡ್ಕೊಂಡ ನೋಡ್ರಿ ನಾನು. ಇದೊಂದು ಪೆನ್ಸಿಲ್ ತೊಗೊಂಡೀನಿ. ಒಂದು ಸ್ವಲ್ಪ ಇದಕ್ಕಿಂದ ರೀಲ್ ದಾರ ಅದ ರೀ. ಇದಕ್ಕಿಟ್ಟು ಇದು 10 ಎಳೆಯಿಂದ ಸುತ್ಕೋತೀನಿ ನೋಡ್ರಿ ನಾನು. ಎಣಸೆ ಸುತ್ಕೋಬೇಕು ರೀ 10 ಎಳೆ. ಇದು ಜಾಸ್ತಿ ಆಯ್ತು ರೀ, 10 ಅದ ನೋಡ್ರಿ. ಈಗ ಇದು ಜಾಸ್ತಿ ಆಯ್ತು ರೀ. ಆ ಕಡೆಯಿಂದ ದಾರ ಈ ಕಡೆಯಿಂದ ದಾರ ಹಿಡ್ಕೊಂಡು ಇಲ್ಲಿ ಕೆಳಗೆ ಇಟ್ರಿ ಗಂಟು ಹಾಕ್ಕೋಬೇಕು. ಸ್ವಲ್ಪ ಒತ್ತಿ ಎಳ್ಕೊಂಡು ಏನು ಉಳಿದಿಂದ ನೋಡ್ರಿ ಕಟ್ ಮಾಡ್ಕೋಬೇಕಿದು. ನಿನ್ನ ಬೇಕಾದ್ರೂ ನೀವು ದೊಡ್ಡದನ್ನು ಮಾಡ್ಕೋಬೋದು. ನಾನು 10 ಎಳೆ ತೊಗೊಂಡೀನಿ ರೀ. ಈ ಥರದ್ದೆಲ್ಲ ಮಾಡಿ ಇಟ್ಕೊಂಡೀನಿ ನೋಡ್ರಿ ನಾನು. ಈಗ ಇಲ್ಲಿ ಮುಂದೆ ನೋಡ್ರಿ ಮತ್ತೆ ಇವಕ್ಕೇನು ಅರಿಶಿಣ ಕುಂಕುಮ ಎಲ್ಲ ಹಚ್ಚಿಟ್ಕೊಂಡಿನಲ್ರಿ, ಇದು ಸೈಡಿಗೆ ಅಂತ ಇಕ್ತೀರಿ ನಾನು. ಈಗ ಇದು ಹಾರ ಮಾಡಿ ತೋರಿಸ್ತೀನಿ ನೋಡ್ರಿ ನಾನು ನಿಮ್ಗೆ. ಈಗ ವಸ್ತ್ರ ರೀ, ಶಿವನಿಗೆ ಅಂದ್ರೆ ಅತ್ಯಂತ ಪ್ರಿಯವಾದ, ಲಕ್ಷ್ಮಿ ಶಿವ ಎಲ್ಲ ಏನದ ಗೆಜ್ಜೆ ವಸ್ತ್ರ ಭಾಳ ಪ್ರಿಯವಾದ ಅದ ನೋಡ್ರಿ. ಹಿಂಗೆ ಒಂದಕ್ಕೊಂದಿಂದ ಜಾಯಿಂಟ್ ಮಾಡ್ಕೋತೀನಿ ರೀ ನಾನು. ಇದಕ್ಕೆ ಏನು ಮಾಡ್ತೀನಿ ರೀ ಅಂದ್ರೆ ಫೆವಿಕಾಲ್ ಹಚ್ಚಿ ಸ್ವಲ್ಪ ಜಾಯಿಂಟ್ ಮಾಡ್ತೀನಿ ರೀ. ಏನದ ಹಿಂಗೆ ಒಂದ್ರ ಮೇಲೆ ಒಂದು ಬೀಳ್ಬಾರ್ದು ರೀ. ಹಿಂಗೆ ಇದು ನೀಟಾಗಿ ಹಿಂಗೆ ಇರ್ಬೇಕು. ಇವು ಇದನ್ನು ಇದೇ ಥರ ಮಾಡ್ಕೋತೀನಿ ರೀ. ಇಲ್ಲಿ ನೋಡ್ರಿ ಇವು 3 ಜಾಯಿಂಟ್ ನಾ ಮಾಡಿ ಇಟ್ಕೊಂಡಿನಲ್ಲ. ಈಗ ನೋಡ್ರಿ ಈಗ ಇದು ಏನು ಮಾಡ್ಬೇಕು ರೀ, ಇದನ್ನು 3 ಪದರಿಂದ ಅದ ರೀ. ಈಗ ಇದಕ್ಕೆ ಏನು ಮಾಡಲಿ ನಾನು ಫೆವಿಕಾಲ್ ಹಚ್ಚಿ ಇದು ಒಂದ್ರ ಮೇಲೆ ಒಂದು ಇಕ್ತೀನಿ ನೋಡ್ರಿ. ಇದನ್ನು ಫೆವಿಕಾಲ್ ಹಚ್ಚಿ ಮೇಲೆ ಅಂದ್ರೆ ಅಂಟಿಸ್ಕೊತೀನಿ ನೋಡ್ರಿ.
ಇವು ಏನು ರೀ ಇವು ಮೂರು ಒಟ್ಟು 9 ಅಡಿ ಅಂತ ಇವು ಮಾಡ್ಕೊಂಡಿರಿ ನೋಡ್ರಿ ನಾವು 5 ಹೂವಿಲಿಂದ 9 ಅಡಿ ಆಗ್ಯಾವ ನೋಡ್ರಿ. ಇಲ್ಲಿ ನೋಡ್ರಿ ನಿಮ್ಗೆ ಕಾಣಿಸ್ಲತ್ತಿರ್ಬೋದು. ಇದ್ರ ಮೇಲೆ ಏನು ಮಾಡ್ತೀನಿ ರೀ, ನಾ ಹೂವು ಎಂದು 10 ಅಡಿ ಮಾಡಿ ನಾ ಈ ಹೂವು ಮಾಡಿ ರೆಡಿ ಮಾಡಿ ಇಟ್ಕೊಂಡೇನಲ್ಲ ಅದೇನದ ಅಂಟಿಸ್ತೀನಿ ನೋಡ್ರಿ. 2 ಸೈಡ್ ಅಂದ ಮಾಡ್ಕೊಂಡೆ ನೋಡ್ರಿ. ಮತ್ತೇನು ಮಾಡ್ಬೇಕ್ರಿ ಅಂದ್ರೆ ಇಲ್ಲಿ ಕೆಳಗ್ರಿ ಈಗ ಇಲ್ಲಿ ಕೆಳಗೆ ಏನು ಮಾಡೀನಿ ಒಂದು ಸ್ವಲ್ಪ ಪೇಪರ್ ಇಟ್ಟೀನಿ ರೀ. ಇದ್ರ ಮೇಲೆ ಅಂದ್ರೆ ಇದು ಅಂಟಿಸ್ಕೊಬೇಕು. ಇವೇನು 10 ಎಳೆದಂದ್ರೆ ಮಾಡಿ ಇಟ್ಕೊಂಡೀನಿ ನೋಡ್ರಿ. ಕೆಳಗಿಂದ 2 ಅಂದ ಅಂಟಿಸ್ಕೊಂಡು ಇಲ್ಲಿ ನೋಡ್ರಿ ಇಲ್ಲೂ ಏನದ ಮಾಡ್ಕೋತೇವೆ ನೋಡ್ರಿ. ಗೆಜ್ಜೆ ವಸ್ತ್ರದಾಗಿಂದ ಹಲವಾರು ಗೆಜ್ಜೆ ವಸ್ತ್ರ ನೋಡ್ರಿ. ಹಿಂದಿನ ವಿಡಿಯೋದಾಗ ನಾನು ಹಾಕಿನಿ. ಈಗ ಸ್ವಲ್ಪ ಫೆವಿಕಲ್ ಹಚ್ಚಿ ಇಲ್ಲಿ ನೋಡ್ರಿ ವೀಕ್ಷಕರೇ, ಇವು ಮೂರು ಒಟ್ಟು ಟೋಟಲ್ ಏನಂದ್ರೆ 12 ಎಳೆ ಅದು ನೋಡ್ರಿ. 12 ಎಳೆದಾಗಂದ ಇವು 4 ಮನೇಲಿಂದ ಅಂದ್ರೆ ನಾನು ತಯಾರು ಮಾಡ್ಕೊಂಡೀನಿ ನೋಡ್ರಿ. ಈಗ ಇಲ್ಲಿ ಒಂದು ಟಿಕ್ಳಿ ತೊಗೊಂಡೀನಿ ರೀ ಸ್ಟಿಕ್ಕರು. ಇದ್ರ ಮೇಲೆ ಈಗ ಏನು ಮಾಡ್ತೀನಿ ರೀ, ಅಂಟಿಸ್ತೀನಿ ನೋಡ್ರಿ. ಎಲ್ಲ ತುಪ್ಪದ ಬತ್ತಿ, ದಾರದ ಬತ್ತಿ, ಕಡ್ಡೆ ಬತ್ತಿ ಎಲ್ಲ ಒಂದು ಗೆಜ್ಜೆ ವಸ್ತ್ರನ ಎಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ನಿಮ್ದು ಅಮೂಲ್ಯವಾದ ಒಂದು ಕೈಲಿಂದ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಈ ಗೆಜ್ಜೆ ವಸ್ತ್ರ ಇವೆಲ್ಲ ಇಷ್ಟ ಆಯ್ತಂದ್ರೆ ಇವು ಸ್ಟಿಕ್ಕರ್ ಅಂದ ಅಂಟಿಸ್ಕೊಳತ್ತೀನಿ ರೀ ನಾನು. ಬೇಕಾದ್ರೆ ನಾವು ಇದನ್ನು ಹಚ್ಕೋಬೋದು ರೀ. ಇಲ್ಲಿ ನೋಡ್ರಿ ವೀಕ್ಷಕರೇ, ಸ್ಟಿಕ್ಕರ್ ಅಂದ್ರೆ ಎಲ್ಲ ನಾ ಅಂಟಿಸ್ಕೊಂಡ ನೋಡ್ರಿ. 3 ಪದ ಎಳೆದಂದ ಗೆಜ್ಜೆ ವಸ್ತ್ರ ನಿಮ್ಗೆ ಕಾಣ್ಲತ್ತಿರ್ಬೋದು. ರೆಡಿ ಆಯ್ತು ನೋಡ್ರಿ ವೀಕ್ಷಕರೇ, ಗೆಜ್ಜೆ ವಸ್ತ್ರ 3 ಎಳೆದು. ಈ ಗೆಜ್ಜೆ ವಸ್ತ್ರದಿಂದ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ. ಥ್ಯಾಂಕ್ ಯು.